ಇದು ಹರಿಬರಿಯಾಗಿ ಬಂದ್ವಿ ಇಲ್ಲಿಗೆ ಬಸವನ ಬಾಗೇವಾಡಿಗೆ. ಅದರಲ್ಲಿ ಅವ್ರ ಮನೆ ಯಾವ ರೀತಿ ಇದೆ ಅನ್ನೋದು ಹೇಳಿ ನೋಡ್ತಾ ಹೋಗೋಣ. ಬಸವಣ್ಣವ್ರಿಗೆ 7 ವರ್ಷ ಇದ್ದಾಗೆ ಬಾಯಿ ಬರ್ತಾ ಇರಲಿಲ್ಲಂತೆ. ಅವ್ರ ತಾಯಿ ಪೂಜೆ ಮಾಡುವಂತಹ ದೃಶ್ಯ ಬಸವನಿಗೆ. ಅದೇ ರೀತಿಯಾದಂತಹ ಬಸವಣ್ಣ ಹೋಮ ಹವನ ಮಾಡ್ತಿರೋಂಥ ದೃಶ್ಯ ಅವ್ರಿಗೆ ಆ ಸಂದರ್ಭದಲ್ಲಿ ಮಾತು ಬರ್ತಾ ಇರಲಿಲ್ಲ. ಅವ್ರು ಬ್ರಾಹ್ಮಣರಾಗಿರುವಾಗ ಬಸವಣ್ಣವರು ಆಧ್ಯಾತ್ಮಿಕ ಲೋಕದಲ್ಲಿ ಅದೇ ರೀತಿಯಾಗಿ ಬಸವಣ್ಣವರು ಕೂಡಲ ಸಂಗಮ ಆಗ್ರ ಆಶ್ರಯದಲ್ಲಿ ಗುರುಗಳ ಸಮ್ಮುಖದಲ್ಲಿ ಅವರು ವಿಜಯ ಕಳೆಯುವಂತಹ ದೃಶ್ಯ. ಬಸವಣ್ಣವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿರುವಂತಹ ದೃಶ್ಯ ಇದು. ಬಸವಣ್ಣವರು ತಾವು ಕಂಡಿರುವಂತಹ ಅನಿಷ್ಟ ಸಾಮಾಜಿಕ ಧಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಂತಹ ಗಂಭೀರ ಕ್ರಾಂತಿಯನ್ನು ಹೋರಾಟ ಮಾಡುವಂತಹ ವಿಚಾರವನ್ನು ಬರೆಯುವಂತಹ ದೃಶ್ಯವಾಗಿರುತ್ತದೆ. ದಾಖಲೆಯನ್ನು ಮಾಡ್ತಾ ಇರುವಂತಹ ದೃಶ್ಯ ಇದು. ಕೂಡಲ ಸಂಗಮದಲ್ಲಿ ವ್ಯಾಸಂಗ ಮುಗಿಸಿ ಪ್ರೌಢಾವಸ್ಥೆಯಲ್ಲಿ ಬಂದಿರುವಂತಹ ಬಸವಣ್ಣನ ಸೋದರರು ಹಾಗೂ ಮಾವಂದಿರು ಕೂಡ ಈ ಮಂಗಳ ರೆಡಿಯಾಗಿ ಹೊರಟಿರುವಂಥದ್ದು. ಬಸವಣ್ಣನವರು ತಾಯಿ ಮಡಿಲಿನಲ್ಲಿ ಮಲಗಿರುವಂತಹ ದೃಶ್ಯ ಇದು. ಅವರ ಮನೆಯಲ್ಲಿ ಹುಟ್ಟಿರೋದಂತಹ ದೃಶ್ಯದಲ್ಲಿ ಪುರೋಹಿತರು ಪುರಾವೆಗಳನ್ನು ಅನುಸರಿಸಿ ಆ ಶುಭ ದಿನಗಳನ್ನು ಅಕ್ಷಯ ತೃತೀಯದಲ್ಲಿ ಜನಿಸಿದ್ದು. ಇವರು ಒಬ್ಬರು ಸನ್ಯಾಸಿತ್ವ ಸ್ವೀಕಾರ ಮಾಡ್ತಾರೆ, ಒಂದು ಜಗತ್ ಪ್ರಸಿದ್ಧಿಯಾಗಿ ಬಸವಣ್ಣ ಹಾಕ್ತಾರೆ ಅಂತಂದೇಳಿ ತೋರಿಸುವಂತಹ ದೃಶ್ಯ ಇದು.